ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಂದಿನ ವೀಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಬೋಟ್ ನೆಕ್ ಡಿಸೈನ್ ಬ್ಲೌಸನ್ನ ಇವತ್ತಿನ ವೀಡಿಯೋದಲ್ಲಿ ಸ್ಟಿಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವೇನಾದರೂ ಇನ್ನೂ ಆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂತಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಐ ಬಟನಲ್ಲೂ ಕೊಟ್ಟಿರ್ತೀನಿ. ಕಟಿಂಗ್ ವಿಡಿಯೋನ ನೋಡಿ ಆನಂತರ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಸೊ ನೋಡಿ, ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಈ ರೀತಿಯ ಬೋಟ್ ನೆಕ್ ಬ್ಲೌಸ್ಗಳು. ಹೇಗೆ ನಾವು ಕ್ಯಾನ್ವಾಸ್ ಕಟ್ ಮಾಡಬೇಕು, ಯಾವ ರೀತಿ ನಾವು ಕಟ್ ವರ್ಕ್ನ ಇಡಬೇಕು ಅನ್ನೋದು ಎಲ್ಲ ಕಂಪ್ಲೀಟ್ ವಿಡಿಯೋನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಸ್ಟಿಚಿಂಗು ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಮೇನ್ ಕ್ಲಾತು ಮೇಲೆ ಲೈನಿಂಗು ಹಾಕಿ ಕ್ಯಾನ್ವಾಸನ್ನ ಹಾಕಿ ಒಂದು ಗುಂಡಿನ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೇಮ್ ಅದೇ ಹೇಗೆ ನೆಕ್ಕಿದೆಯಲ್ವ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ನಾವು ಸ್ಟಿಚ್ ಹೊಲಿಬೇಕಾಗತ್ತೆ. ನೋಡಿ, ಇವಾಗ ನಾನು ಗುಂಡು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಗಾಳಿ ಹೋಗ್ತಾ ಇದೆಯಲ್ವ, ಇಲ್ಲೊಂದಿದ್ರೆ ಹಾಕ್ಕೊಳ್ಳಿ. ನಾನು ಹಾಗೇ ಸ್ಟಿಚ್ ಮಾಡ್ತೀನಿ. ನಾವು ಕ್ಯಾನ್ವಾಸ್ ಹಾಕೋದ್ರಿಂದ ನೀಟ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕ್ಯಾನ್ವಾಸ್ ಇಲ್ಲದನ್ನು ಕೂಡ ಸ್ಟಿಚ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಅದೇನು ರೌಂಡ್ ಶೇಪ್ ಇರುತ್ತಲ್ವ, ಆ ಶೇಪ್ ಇದ್ದಾಗಲೇ ನಾವು ಹೊಲಿಸ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ತುಂಬಾ ಇಂಪಾರ್ಟೆಂಟು ಕಟ್ ವರ್ಕು. ಅದು ಹೇಗಿದೆಯೋ ಅದೇ ರೀತಿಯೇ ಫುಟ್ನ ಎತ್ತಿ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಿ ಫುಟ್ ಎತ್ತಲೇಬೇಕಾಗತ್ತೆ ನಾವು ಪದೇ ಇದು ಇಟ್ಕೊಂಡೆ ನಾವು ಶೇಪ್ ತೆಗಿತೀನಿ ಅನ್ನೋದ್ರೆ ಆಗೋದಿಲ್ಲ. ನಿಧಾನವಾಗಿ ಫುಟ್ ಶೇಪ್ ಇದ್ದಂಗೆ ಎತ್ಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನಿಮಗೆ ಇದೇ ರೀತಿಯ ಕಟಿಂಗು ಡಿಸೈನು ಯಾವ್ಯಾವ ಡಿಸೈನ್ ಬೇಕು ಎಲ್ಲ ಬ್ಲೌಸ್ ಡಿಸೈನ್ಸ್ಗಳು ಕೂಡ ನನ್ನ ಚಾನಲಲ್ಲಿದೆ. ನಿಮ್ಗೆ ಅದರಲ್ಲೂ ಏನಾದರೂ ಬೇಕು ಅಂತ ಅಂದರೆ ಕಟಿಂಗು ಅಥವಾ ಸ್ಟಿಚಿಂಗು ಯಾವುದಾದ್ರೂ ಬಗ್ಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಟೈಲರಿಂಗ್ ಟಿಪ್ಸು ಟ್ರಿಕ್ಸು ಮತ್ತು ನಾವು ಟೈಲರಿಂಗಲ್ಲಿ ಹೇಗೆ ಒಂದು ಒಳ್ಳೆಯ ಇದನ್ನು ಮಾಡ್ಕೋಬೇಕು ಅನ್ನೋದನ್ನು ನನ್ನ ಚಾನಲ್ನಲ್ಲಿ ಹೇಳಿದ್ದೀನಿ. ಸೊ ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಕೊಡಿ. ನೋಡಿ, ಇವಾಗ ಕಂಪ್ಲೀಟ್ ನೆಕ್ಸ್ಟ್ ಸ್ಟಿಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದೇನು ಶೇಪ್ ಇದೆಯಲ್ಲ ಅದೇ ರೀತಿಯೇ ಕಟ್ ಮಾಡ್ಕೊಬೇಕು. ನೋಡಿ, ನಾನು ವಿಡಿಯೋನಲ್ಲಿ ಯಾವ ರೀತಿ ಶೇಪಲ್ಲೇ ಕಟ್ ಮಾಡ್ತೀನಿ ಅಲ್ವಾ, ಅದೇ ರೀತಿ ಶೇಪ್ನ ಕಟ್ ಮಾಡಿಕೊಂಡು ನಾಚನ್ನ ಹಾಕೋಬೇಕು. ಈ ರೀತಿ ನಾಚ್ ಹಾಕೋದ್ರಿಂದ ನಮಗೆ ನೆಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಗುಂಡು ಪಿನ್ನ ತೆಗೆದು
ಇದನ್ನು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಬಟನ್ನ ಕೊಡ್ತೀನಿ, ಸೊ ಹಾಗಾಗಿ ಓಪನ್ನ ಮಾಡ್ಕೊತಾ ಇದ್ದೀನಿ. ನೀವು ಓಪನ್ ಬೇಡ ಅಂತಂದರೆ ಹಾಗೆಯೇ ಪ್ಲೇನ್ ನಾನು ಹೇಗೆ ಹೊಲ್ದಿದ್ನಲ್ವ ಅದೇ ರೀತಿಯೇ ಪ್ಲೇನಾಗೂ ಹೊಲ್ಕೋಬೋದು. ನಾನಿಲ್ಲಿ ಅವರಿಗೆ ಬಟನ್ನ ಕೊಡ್ತಾ ಇದ್ದೀನಿ, ಸೊ ಹಾಗಾಗಿ ನಾನಿಲ್ಲಿ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡೆ. ಇವಾಗ ಟರ್ನ್ ಮಾಡಿ ಮೇಲೆ ಪ್ರೆಸ್ ಸ್ಟಿಚ್ ಒಂದು ಹಾಕೋಬೇಕು. ನೋಡಿ, ಟರ್ನ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಪ್ರೆಸ್ ಸ್ಟಿಚ್ಚನ್ನ ಹಾಕೋಬೇಕು ನೀಟಾಗಿ. ಯಾವ ಶೇಪಲ್ಲಿ ಇದೆಯಲ್ವ ಅದೇ ಶೇಪಲ್ಲಿ ಪ್ರೆಸ್ ಸ್ಟಿಚ್ಚನ್ನ ಹಾಕೊಂಡ್ಬಿಡಿ. ನೋಡಿ, ಕಂಪ್ಲೀಟಾಗಿ ಪ್ರೆಸ್ ಸ್ಟಿಚ್ಚನ್ನ ಮೇಲ್ಗಡೆ ಒಂದು ನೀಟಾಗಿ ಮೂಲೆಯನ್ನು ಹೊಲಿಸ್ಕೊಂಡು ನಾವು ಹಾಕೋಬೇಕಾಗತ್ತೆ. ಹಾಗೆ ಈ ತುದಿ ಕೂಡ ತುಂಬಾ ಇಂಪಾರ್ಟೆಂಟು. ನೀಟಾಗಿ ಮೂಲೆನ ಕರೆಕ್ಟಾಗಿ ಉಗುರಲ್ಲಿ ತೆಗೆದು ಹೊಲಿಸ್ಕೊಳ್ಳಿ. ನಿಮ್ಮ ಉಗುರಿಲ್ಲ ಅಂತಂದರೆ ಒಂದು ಕಡ್ಡಿನ ತೊಗೊಂಡು ಅದರೊಳಗೆ ಹಾಕಿ ನೀವು ಮೂಲೆ ಶೇಪ್ನ ತಕ್ಕೋಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ ಅಂತ, ಎಷ್ಟು ಚೆನ್ನಾಗಿ ಕಟ್ ವರ್ಕ್ ಸ್ಟಿಚಿಂಗ್ ಬಂದಿದೆ ಅಂತ. ನೋಡಿ, ಸೊ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಯಿತು. ಇವಾಗ ಬ್ಯಾಕ್ ಸೈಡಿಂದು ಸ್ಟಿಚಿಂಗ್ ಹಾಕಬೇಕು. ಅದಕ್ಕೆ ಈ ರೀತಿ ಬಟ್ಟೆನ ಟರ್ನ್ ಮಾಡಿ ಈ ರೀತಿ ನೋಡಿ ಒಳಗಡೆ ಹಾಕ್ಕೊಂಡ್ಬಿಟ್ಟು ನಾವು ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡ್ತೀವಲ್ವ ಸೇಮ್ ಅದೇ ರೀತಿಯೇ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಎಡ್ಜಸ್ನ ಎರಡನ್ನೂ ಕೂಡ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಸ್ಟಿಚ್ ಮಾಡಿದಾಯಿತು. ನೋಡಿ, ಬ್ಲೌಸ್ ಕಂಪ್ಲೀಟ್ ಆದಾಗ ಈ ರೀತಿಯಾಗಿ ಕಾಣ್ತಾಯಿತ್ತು. ಬಟನ್ ಒಂದು ಹಚ್ಬೇಕು ಅಂದ್ಕೊಂಡ್ರೆ ಬಟನ್ ಆ ಕಲರ್ ನನ್ನ ಹತ್ರ ಖಾಲಿ ಆಗಿತ್ತು. ಸೊ ಇನ್ನು ಶಾಪಲ್ಲಿ ತರೋದು ಲೇಟ್ ಆಗುತ್ತೆ ಅಂತ ಹೀಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.